ನಮಸ್ತೆ ಗುರು. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಅಪ್ಪಿ ತಪ್ಪಿ ನಮಸ್ಕಾರ. ನಾನು ಕೆಂಪ ಮತ್ತಿದು ಕರಿಯ. ಇವ ಯಾರೇ? ಕಾಣ್ತಿದ್ದೀರಾ ಕರಿಯ? ಕಾಣ್ತಾ ಇದೀನಿ. ಅಂಡ್ ನೀವು ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಸೊ ಇದು ನಮ್ದು ಫಸ್ಟ್ ವ್ಲಾಗು. ಇವಾಗ ನಾವು ಕಿಂಗ್ಡಮ್ ಅನ್ನೋ ತೆಲುಗು ಫಿಲಮ್ ನೋಡಕ್ ಹೋಗ್ತಾ ಇದೀವಿ. ಎಲ್ಲಿ ಅಂದ್ರೆ ಅಂಜನ್ ಥಿಯೇಟ್ರು, ಮಾಗಡಿ ರೋಡು. ಸೊ ಇದು ನಮ್ಮ ಫಸ್ಟ್ ವ್ಲಾಗು. ನೋಡಿ ಹೆಂಗಿರುತ್ತೆ ಹೇಳಿ. ಫಿಲಮ್ ನೋಡ್ತೀವಿ ನಾವು, ಟೆಕ್ನಿಕಲ್ ಎಲ್ಲ ಮಾತಾಡಲ್ಲ ಜಾಸ್ತಿ. ಫಿಲಮ್ ನೋಡ್ಬಿಟ್ಟು 150 ರೂಪಾಯಿ ಕಟ್ತೀವಿ, ಅದಕ್ಕೆ ವರ್ತ್ ಐತಾ ಇಲ್ವಾ ಅಂತ ಹೇಳ್ತೀವಿ ಅಷ್ಟೇ ಗುರು. ಮತ್ತೆ ಮೊನ್ನೆ ಸೂಫ್ರಮ್ಸು ಅಂತ ಒಂದು ಕನ್ನಡ ಫಿಲಮ್ಗೆ ಹೋಗಿದ್ವಿ, ಚೆನ್ನಾಗಿದೆ. ಸೊ ತಪ್ಪದೆ ನೋಡಿ ಅದನ್ನ ಅಂತ ಹೇಳ್ತಾ ಇವಾಗ ಫಿಲಮ್ ಥಿಯೇಟ್ರ್ ಕಡೆ ಹೋಗೋಣ. ಒಳ್ಳೆ ಊಟ ಆಯ್ತು, ಅನ್ನ ಸಾಂಬಾರೀಗ. ಹೊಟ್ಟೆ ಹಸ್ರೆ ಫಿಲಮ್ ನೋಡೋಕ್ಕಾಗಲ್ಲ ಗುರು. ರಾಡ್ ಫಿಲಮ್ ಅಂದ್ರೆ ಇನ್ನೂ ನೋಡೋಕ್ಕಾಗಲ್ಲ. ಏನಂತೀರಾ? ಹೌದು. ಮತ್ತೆ ನಾವು ಕಿಂಗ್ಡಮ್ ಫಿಲಮ್ ಹೋಗ್ತಾ ಇರೋದು ತೆಲುಗು ವರ್ಷನ್ ಅಲ್ಲಿ. ಕನ್ನಡ ಹುಡ್ಕಿದ್ವಿ ಗುರು, ಕನ್ನಡ ರಿಲೀಸೇ ಮಾಡಿಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ತೆಲುಗು ಫಿಲಮ್ ನೋಡಕ್ ಹೋಗ್ತಾ ಇದೀವಿ. ಬೇಜಾರು ಮಾಡ್ಕೋಬೇಡಿ, ಕನ್ನಡ ಫಿಲಮ್ ರಿವ್ಯೂಗಳು ಬಿಡ್ತೀವಿ, ಬ್ಲಾಗ್ ಬರ್ತಾ ಇರ್ತದೆ, ನೋಡ್ತಾ ಇರಿ. ಆಯ್ತು, ಆಮೇಲೆ ನೀನೇನಾದ್ರು ಹೇಳ್ಬೇಕಾ? ನಾನೇನಿಲ್ಲ, ಬನ್ನಿ ಹೋಗಿ ಫಿಲಮ್ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಹಂಗಂತೀರಾ? ಮತ್ತೆ ನಾವು ಈ ಚಾನಲ್ ಅಲ್ಲಿ ಬರೀ ಫಿಲಮ್ ಅಲ್ಲ, ಎಲ್ಲ ವಿಚಿತ್ರ ವ್ಲಾಗ್ಸ್ ಹಾಕ್ತಿರ್ತೀವಿ. ಚಿತ್ರಾನ್ನ ವ್ಲಾಗ್ಸ್ ತರ, ಫುಡ್ ವ್ಲಾಗ್ಸ್ ಹಾಕ್ತಿವಿ, ಸುಮ್ನೆ ಫಿಲಮ್ ವ್ಲಾಗ್ಸ್ ಹಾಕ್ತಿವಿ. ಒಟ್ನಲ್ಲಿ ಮಜಾ ಮಾಡ್ತೀವಿ. ಮಜಾ ವಿಡಿಯೋಸ್ ಇರುತ್ತೆ, ನೋಡ್ತಾ ಇರಿ. ಆಯ್ತು ಬಿಡು. ನಮ್ ಸ್ಕೂಟಿ ರೆಡಿ ಐತೆ, ಆಕ್ಸಸ್ ಸ್ಕೂಟಿ. ಸೊ ನುಗ್ಗೋಣ, ನೋಡ್ತಾ ಇರೋಣ, ಮಜಾ ಮಾಡ್ತಾ ಇರೋಣ. ಲೆಟ್ಸ್ ಗೋ. ಅಂತ ವೇಟ್ ಥಿಯೇಟರ್ ರೂಟ್ ಗೊತ್ತಿಲ್ಲ, ಮ್ಯಾಪ್ಸ್ ಹಾಕೊಂಡಿ ನಾನೇ. ಕರಿಯ ಕೆಲ್ಸಲ್ ಬೆಡ್ ಹೊಡಿತಾವನೆ, ನನ್ ವಾಯ್ಸ್ ಮೈಕ್ ಬರ್ತೈತೆ. ಯಾರು ಅನ್ಕೊಂತಿರ್ಬೋದು ಈ ನನ್ ಮಕ್ಳು ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡ್ತಾವ್ರೆ, ಮುಖ ತೋರ್ಸಕ್ ದಮ್ಮಿಲ್ಲ ಅಂತ. ಹಂಗಲ್ಲ ಗುರು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಮಾಡ್ತಾ ಇದೀವಿ. ನೋಡಿ ಎಂಜಾಯ್ ಮಾಡಿ. ಓಕೆ. ಯಾರ್ಯಾರು ಈ ವ್ಲಾಗ್ ನೋಡ್ತಿರೋ ಹೆಲ್ಮೆಟ್ ಹಾಕೊಂಡು ಓಡಾಡಿ ಗಾಡಿಲಿ. ನೋಡಿ ನಮ್ ಕರಿಯಾನು ಹೆಲ್ಮೆಟ್ ಹಾಕವನೆ. ಓಕೆ. ಮಳೆ ಬರ್ತೈತೆ ಅಂತ ಬ್ರಿಡ್ಜ್ ಕೆಳಗಡೆ ನೋಡ್ರಿ ಹೆಂಗೆ. ಒಳ್ಳೆ ಫಿಲಮ್, ಚೆನ್ನಾಗೈತೆ ನೋಡಿ. ಫಸ್ಟ್ ಸೂಫ್ರಮ್ಸು ಅಂತ, ಆಮೇಲೆ ಕಿಂಗ್ಡಮ್ ಬಗ್ಗೆ ಯೋಚನೆ ಮಾಡಿದ್ರ. ನಿಮ್ಗೆ ಹೊಡಿರಿ ಚಪ್ಪಾಳೆ. ಓ ಬಂದ್ಬಿಟ್ಟು ಹೋಗಿರೋ ಥಿಯೇಟರ್ ಹತ್ರ. ಓ ಏನಿದು, ಇದ್ಯಾರ್ದು ಕಟ್ಔಟು? ಕಿಂಗ್ಡಮ್ ತಾನೇ ನಾವು ಬಂದಿರೋದು. ಓ ಇಲ್ಲವ್ರಾ? ಓಕೆ ಅದೇ ಅವನೇ ನಮ್ಮ ಫ್ರೆಂಡು. ಹೆಂಗವನೇ? ಏನಾದ್ರು ಎಕ್ಸ್ಪೆಕ್ಟೇಷನ್ ಐತಾ ಫಿಲಮ್ ಮೇಲೆ? నేనైతే 200 నుంచి స్టార్ట్ చేస్తున్నా. ಕನ್ನಡದಲ್ಲಿ ಮಾತಾಡೋ ಬೇಕುಪ್ಪ. ಮಗನೇ ಬೈಸ್ಕೊಂತ ನೀನು. ಹೆಂಗ ನೋಡಿ ನಮ್ಮ ಹುಡುಗ, ಒಳ್ಳೆ ಬ್ರಾಕ್ಲೆನ್ ಸರಿ ಇದ್ದಂಗಿಲ್ವಾ? ಆ ಟ್ರ್ಯಾಪ್ಸ್ ನೋಡಿ, ಆ ಬ್ಯಾಕ್ ನೋಡಿ. ಪವನ ನೀನ್ ಯಾರ್ ಫ್ಯಾನು? ಡಿ ಬಾಸ್. ಜೋರಾಗಿ ಡಿ ಬಾಸ್. ನೀವು ನಂಬಲ್ಲ ಅಂದ್ರೆ ಪವನ ಡಿ ಬಾಸ್ ಅಭಿಮಾನಿ ಅಂತ ವಾಲ್ವೆ ಬರ್ತಾಸ. ಈಗ ಒಳಿಗೆ ಹೋಯ್ತಾ ಇದೀವಿ. ಆಚೆ ಬರ್ಲಿ ಅಂದ್ರೆ ಬಾಡಿ ಕಲೆಕ್ಟ್ ಮಾಡ್ಕೊಡಿ ಫ್ರೆಂಡ್ಸ್. ಅರ್ಥ ಆಯ್ತು ಅನ್ಸುತ್ತೆ. A few moments later. ಪವನ ಫಸ್ಟ್ ಹಾಫ್ ಹೆಂಗಿತ್ತು? ಕ್ರೇಜಿ. ಕನ್ನಡ ಮಸ್ತ್. ಚೆನ್ನಾಯ್ತಾ? KGF, ಬಾಹುಬಲಿ ಮತ್ತೆ ಸಲಾರು 3 ಇಳಿಸ್ಬಿಡವನೆ. ಹಂಗೇನಿಲ್ಲ ಅವಾಗ. ಹುಚ್ಚೆ ಹೋಗೋದು ಇಸ್ ಕಾಮನ್. 2000 years later. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕ. One eternity later. ಇವಾಗ ಹೋಗಿತ್ತು ಗುರು ಫಿಲಮು. ಕೆಂಪ ಇಯರ್, ಕರಿಯ ಇಯರ್. ನಾನ್ ಫಿಲಮ್ ನೋಡಕ್ ಹೋದಾಗ ಎಕ್ಸ್ಪೆಕ್ಟೇಷನ್ಸ್ ಏನಿರ್ಲಿಲ್ಲ. ಅಟ್ಲೀಸ್ಟ್ ಟೈಮ್ ಪಾಸ್ ಆದ್ರೆ ಸಾಕು, ಬೋರ್ ಆಗ್ಲಿಲ್ಲ ಅಂದ್ರೆ ಸಾಕು ಅಂತ ಇದ್ದೆ. ಕರಿಯ ನೀನು? ನಂಗೂ ಏನು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಗುರು. 150 ರೂಪಾಯಿಗೆ ವರ್ತ ಅಂದ್ರೆ ಇಲ್ಲ ಗುರು. ಫಸ್ಟ್ ಹಾಫ್ ಪರವಾಗಿಲ್ಲ ನೋಡ್ಬೋದು, ಸೆಕೆಂಡ್ ಹಾಫ್ ಎಲ್ಲೋ ಹೋಗ್ಬಿಡುತ್ತೆ. ಶೂಟಿಂಗ್ ಮಾಡೋ ಸ್ಕ್ರಿಪ್ಟ್ ಬರ್ದಿರೋ ಅಂತ ಕಾಣುತ್ತೆ ಸೆಕೆಂಡ್ ಹಾಫ್, ಹಂಗೆ ಇತ್ತು. ಬೇರೆ ನಿಂಗೆ ಇಷ್ಟ ಆಯ್ತಾ? ಇಷ್ಟ ಏನಾಗ್ಲಿಲ್ಲ ಅವರು, ಸುಮ್ಮನೆ ವೇಸ್ಟ್ ಅಂತ್ಯಾ? ಸೂಫ್ರಮ್ಸ್ ಹೋಗಿ ಹೋಗ್ಬೋದಲ್ಲ? 100% ಹೋಗ್ಬೋದು. ಹಿಂಗ್ ನೀವೇನಾದ್ರು ವಿಜಯ್ ದೇವರಕೊಂಡ ಫ್ಯಾನ್ ಆಗಿದ್ರೆ ಮಾತ್ರ ಒಂದ್ ಟ್ರೈ ಮಾಡ್ಬೋದು. ಬರೀ KGF ನೆನಪಾಗುತ್ತೆ, ಮತ್ತೆ ನಿಮ್ಗೆ ಸಲಾರ್ ನೆನಪಾಗುತ್ತೆ. ನೋಡಿರೋದೇ ಗುರು ಫಿಲಮ್ ಅಲ್ಲಿ. ಹೆಂಗೆ ಅಂದ್ರೆ ಮಗ ಪವರ್ಗೋಸ್ಕರ ಅಪ್ಪನ್ ಸಾಯಿಸೋದು, ತಿರ್ಗಾ ಅಪ್ಪನೇ ಹಂಗೆ ಅಂದ್ರೆ ಇನ್ನ ಮಗ ಹೆಂಗಿರುವಂತ ಎಲಿವೇಶನ್ಗಳು ಸೇಮ್.
ಫಿಲಮ್ ಸ್ಟಾರ್ಟ್ ಆಗದೆ ಒಂದ್ ಕಡೆ ಗುರು, ಒಂದ್ ಕಾನ್ಫ್ಲಿಕ್ಟ್ ಅಲ್ಲಿ ಇಂಡಿಯಾ ಅಂತಾರೆ, ಹಾಂಗ್ಕಾಂಗ್ ಅಂತಾರೆ, ಅಸಾಸಿನೇಷನ್ ಅಂತಾರೆ, ಆಮೇಲೆ ಅಣ್ಣ ತಮ್ಮ ಅಂತಾರೆ, ಅದಾಯ್ತದ ಇಲ್ಲ. ಲಾಸ್ಟ್ ಅಲ್ಲಿ ಅದು ಯಾವ್ದೋ ಒಂದು ಟ್ರೈಬ್ ನ ಸೇವ್ ಮಾಡ್ಬೇಕು ಅಂತಾರೆ, ಆ ಟ್ರೈಬ್ ಅಲ್ಲಿ ಜನನೇ ಸತ್ತೋಯ್ತಾರೆ, ಇರೋದೇ 2-3 ಜನ. ಅದಕ್ಕೆ ಪಾರ್ಟ್ 2 ಬೇರೆ. ಸೇಮ್ KGF ತರ ಅವ್ರ ಅಣ್ಣ ಬರ್ತಾರೆ, ಅವ್ರ ಅಪ್ಪ ಬರ್ತಾರೆ ಅಂತಾರೆ. ನಮ್ ಫ್ರೆಂಡ್ ಒಬ್ಬ ಬಂದಿದ್ದ, ಅವನಿಗೋಸ್ಕರ ಹೋಗಿದಾಯ್ತು ಅಷ್ಟೇ ಗುರು. ಅಷ್ಟೇ ಗುರು. ಕರಿಯ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಯ್ಯೋ ಟ್ರಾಫಿಕ್ ಆಗಲ್ಲ ಗುರು ಓಡ್ಸಕ್ಕೆ. ನಮ್ ಕರಿಯ ಫುಲ್ F1 ರೆಡಿ ಆಯ್ತವನೆ. F1 ಫಿಲಮ್ ನೋಡಿಲ್ಲ, ನಾವ್ ಇಂಗ್ಲಿಷ್ ಫಿಲಮ್ ಎಲ್ಲ ನೋಡಲ್ಲ. ಏನಿರೋ ಕನ್ನಡ, ತೆಲುಗು, ಹಿಂದಿ, ಇಂಡಿಯನ್ ಫಿಲಮ್ಸೇ ಜಾಸ್ತಿ ಗುರು. ಅಷ್ಟೇ. ನೆಕ್ಸ್ಟ್ ಫುಡ್ ರಿವ್ಯೂಗಳು ಅವು ಇವು ಎಲ್ಲ ಮಾಡ್ತಿರ್ತೀವಿ, ರಿಯಾಕ್ಷನ್ ವಿಡಿಯೋಗಳು ಬರುತ್ತೆ, ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಏನಂತೀಯ ಕರಿಯಾ? ಸ್ಟೇ ಟ್ಯೂನ್. ವಿಡಿಯೋಸ್ ಮಾತಾಡ್ಬೇಕು, ಒಂದೆರಡು ಮಾತಾಡು, ಏನಾಗಲ್ಲ. ಜಾಸ್ತಿ ಏನ್ ಮಾತಾಡೋದು ಗುರು, ಫಿಲಮ್ ಹೋಗಿದೆ ಅಂತೂ ಅಷ್ಟಕ್ಕಷ್ಟೇ. ನಮ್ಗೇನು ಅಷ್ಟು ಇಷ್ಟ ಆಗಿಲ್ಲ ಬಿಡಿ ಅಷ್ಟೇ. ನೆಕ್ಸ್ಟ್ ಇಂದ ವಿಡಿಯೋಸ್ ಬರ್ತಾ ಇರುತ್ತೆ, ಬೇರೆ ಏನಾದ್ರು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಹಿಂಗೆ ಅಷ್ಟೇ. ನಿಮ್ಗೆ ಏನೇನ್ ವಿಡಿಯೋ ಬೇಕು ಕಮೆಂಟ್ ಹಾಕಿ, ಅಂತದ್ರ ಮೇಲೆ ಒಂದೆರಡು ವಿಡಿಯೋ ಮಾಡೋಣ. ಆಯ್ತು ಆಮೇಲೆ ಸೊ ಫಿಲಮ್ ಅಲ್ಲಿ ಏನಾದ್ರು ಚೆನ್ನಾಗಿರೋದು ಅಂದ್ರೆ BGM ಸಕ್ಕತ್ತಾಗಿತ್ತು. ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ 1-2-3 ಸೀನ್ ಬರುತ್ತೆ, ಅವು ಚೆನ್ನಾಗಿತ್ತು. ಆದ್ರೆ ಫಿಲಮ್ ಏನಿದ್ರು ಅಷ್ಟಕ್ಕಷ್ಟೇ. ನೀವೇನಾದ್ರು ಫ್ಯಾನ್ ಆಗಿದ್ರೆ ಮಾತ್ರ ನೋಡಿ ಅಂತ ಹೇಳ್ತಾ ಇದೀವಿ. ಒಟ್ನಲ್ಲಿ ನೀವು ನಮ್ ಚಾನೆಲ್ ಯಾಕೆ ನೋಡ್ಬೇಕು ಅಂದ್ರೆ ಆನೆಸ್ಟ್ ಆಗಿ ಒಪಿನಿಯನ್ ಕೊಡ್ತೀವಿ ಗುರು. ಫಿಲಮ್ ನೋಡ್ಬೇಕಾ ಬೇಡ, ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್. ಯಾವ್ದಾದ್ರು ಒಂದು ಊಟ ಮಾಡ್ಬೇಕಾ ಬೇಡ, ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್. ಅದು ವರ್ತ್ ಐತಾ ಇಲ್ವಾ ಅಷ್ಟೇನೆ ಹೇಳ್ತೀವಿ. ನ್ಯೂಟ್ರಲ್ ಆಗಿ ಒಂದು ಒಪಿನಿಯನ್ ಕೊಡ್ತೀವಿ ನಾವು. ಅದಕ್ಕೆ ಈ ಮಾಸ್ಕ್ ಹಾಕಿರೋದು. ನಮ್ದು ಫೇಸ್ ನೋಡಿ ನೀವು ಇನ್ಫ್ಲೂಯೆನ್ಸ್ ಆಗ್ಬಾರ್ದು ಅಂತ. ಸೊ ಈ ಮಾಸ್ಕ್ ಹಾಕಿದಾಗ ನಾವು ನ್ಯೂಟ್ರಲ್ ಆಗಿರ್ತೀವಿ. ನಮ್ಮನ್ನ ನಂಬಿ KK ಬ್ರೋಸ್ ಲೆಟ್ಸ್ ಮೇಕ್ ಇಟ್ ಬ್ರ್ಯಾಂಡ್. ಸಿಗೋಣ, ಬೈ ಬಾಯ್, ಟಾಟಾ, ಸೈನಿಂಗ್ ಆಫ್, ಕೆಂಪ ಅಂಡ್ ಕರಿಯಾ ಫ್ರಮ್ KK ಬ್ರೋಸ್. ಬೈ ಬಾಯ್.